ಸರ್ವರಿಗೂ ಸುಸ್ವಾಗತ. ಈ ದಿನದ ಸಂಚಿಕೆಯಲ್ಲಿ ನಾವು ಗುರುಗ್ರಹದ ಕಾರಕ ತತ್ವಗಳ ಬಗ್ಗೆ ತಿಳಿಯೋಣ. ಗ್ರಹಗಳಲ್ಲಿ ಗುರುಗಳನ್ನ ನಾವು ಗುರು ಎಂಬ ಹೆಸರಿನಿಂದಲೇ ಕರೀತೇವೆ. ಈ ಗುರು ದೇವತೆಗಳ ಗುರುವಾದ ಬೃಹಸ್ಪತಿ. ಗುರುಗ್ರಹ ದೇವತೆಗಳ ಗುರುವಾದ ಬೃಹಸ್ಪತಿ. ಗುರುಗಳು ಜ್ಞಾನ, ವಿವೇಕದ ಕಾರಕನಾಗಿದ್ದು ನಮಗೆ ಸದಾ ಮಾರ್ಗದರ್ಶನಗಳನ್ನ ನೀಡುತ್ತಾ ನಮ್ಮನ್ನ ಉತ್ತಮ ದಾರಿಗಳಲ್ಲಿ ಮುನ್ನಡೆಸ್ತಾ ಜೀವನದಲ್ಲಿ ಯೋಗ್ಯವಾದ ವಿಷಯಗಳ ಬಗ್ಗೆ ನಮಗೆ ಅರಿವನ್ನ ಮೂಡಿಸ್ತಾ ನಮ್ಮ ಏಳಿಗೆಗೆ ಕಾರಣರಾಗಿರುತ್ತಾರೆ. ನಮಗೆ ಯಾವಾಗಲೂ ಸಹ ಉತ್ತಮ ಮಾತುಗಳನ್ನ ಆಡುತ್ತಾ ನಮಗೆ ಉತ್ತಮ ಸಲಹೆಗಳನ್ನ ನೀಡುತ್ತಾ ನಮಗೆ ಜ್ಞಾನ ಪ್ರದಾನವನ್ನ ಮಾಡ್ತಾ ಇರ್ತಾರೆ. ಈ ಜ್ಞಾನ, ವಿವೇಕ, ಸಲಹೆ ಇವೆಲ್ಲವುದರ ಕಾರಕ ಗುರುವಾಗಿರ್ತಾರೆ. ಇಲ್ಲಿ ನಾವು ಯೋಗ್ಯ ಗುರುಗಳ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೇವೆ. ಜ್ಯೋತಿಷದಲ್ಲಿ ಇಬ್ಬರು ಗುರುಗಳಿದ್ದಾರೆ, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಶುಕ್ರಾಚಾರ್ಯರು ಸಹ ಗುರುಗಳೇ, ಬೃಹಸ್ಪತಿಗಳು ಸಹ ಗುರುಗಳೇ. ಬೃಹಸ್ಪತಿಗಳನ್ನ ಜ್ಯೋತಿಷದಲ್ಲಿ ನಾವು ಗುರು ಅನ್ನೋ ಹೆಸರಿನಿಂದ ಕರೀತೇವೆ. ಶುಕ್ರಾಚಾರ್ಯರನ್ನ ಜ್ಯೋತಿಷದಲ್ಲಿ ನಾವು ಶುಕ್ರಗ್ರಹ ಅಂತ ಕರೀತೇವೆ. ಬೃಹಸ್ಪತಿಗಳು ದೇವಗುರುಗಳಾಗಿರ್ತಾರೆ, ಆದರೆ ಶುಕ್ರಾಚಾರ್ಯರು ದೈತ್ಯರ ಗುರುಗಳಾಗಿರ್ತಾರೆ. ಅವರು ರಾಕ್ಷಸರ ಗುರುಗಳಾಗಿರ್ತಾರೆ. ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಬೃಹಸ್ಪತಿ ದೇವಗುರುಗಳು ಜೀವನದಲ್ಲಿ ಭೋಗ ವಿಲಾಸಗಳಿಂದ ನಮ್ಮನ್ನ ಹಿಂದಕ್ಕೆ ತಂದು ನಮಗೆ ಜ್ಞಾನ ಮೋಕ್ಷಗಳನ್ನ ನೀಡ್ತಾರೆ. ಆದರೆ ಶುಕ್ರಗ್ರಹ ಆಗಲ್ಲ, ನಮ್ಮನ್ನ ಭೋಗ ವಿಲಾಸಗಳಲ್ಲಿ ಮುಳುಗಿಸುತ್ತೆ, ಮೋಕ್ಷ ಇವುಗಳಿಂದ ನಮ್ಮನ್ನ ದೂರ ಮಾಡುತ್ತೆ. ಅದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಈಗ ಗುರುಗ್ರಹದ ಇನ್ನಷ್ಟು ಕಾರಕ ತತ್ವಗಳನ್ನ ನೋಡೋಣ. ಗುರುಗ್ರಹದ ಕಾರಕ ತತ್ವವನ್ನ ನಾವು ಈಗಿನ ಕಾಲಕ್ಕೆ ಅನ್ವಯಿಸಿಕೊಂಡು ನೋಡೋದಾದ್ರೆ, ಈಗಿನ ಮ್ಯಾನೇಜ್ಮೆಂಟ್ಗಳಾಗಿರ್ಬೋದು, ಮ್ಯಾನೇಜ್ಮೆಂಟ್ಗಳ ಬಗ್ಗೆ ಓದುವಂಥವರು, ಬೋಧಿಸುವಂಥವರು, ಇವರೆಲ್ಲರೂ ಸಹ ಗುರುವಿನ ಕಾರಕ ತತ್ವದಲ್ಲಿಯೇ ಬರುತ್ತವೆ. ಮ್ಯಾನೇಜ್ಮೆಂಟ್ ಅಂದ್ರೆ MBA ಆಗಿರ್ಬೋದು, ಬಿಸಿನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ಇದಕ್ಕೆ ಸಂಬಂಧಿಸಿದಂತ ಶಿಕ್ಷಣ ಯಾವುದೇ ಆಗಿದ್ರೂ ಸಹ ಇವೆಲ್ಲವುದರ ಕಾರಕ ಗುರುವಾಗಿರ್ತಾನೆ. ಒಬ್ಬ ಯೋಗ್ಯ ಗುರುವಿನ ಒಂದು ಚಿತ್ರವನ್ನ ನೋಡಿದ್ರೂ ಸಹ, ಅಥವಾ ಒಬ್ಬ ಉತ್ತಮವಾದ ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದರೂ ಸಹ ನಮ್ಮ ಮನಸ್ಸಿನಲ್ಲಿ ಒಂದು ಬಗೆಯ ಪವಿತ್ರ ಭಾವನೆಗಳು, ಪವಿತ್ರವಾದಂತಹ ಉತ್ತಮವಾದಂತಹ ಆಲೋಚನೆಗಳು ಮೂಡುತ್ತವೆ. ನಮ್ಮ ಬಳಿ ಅಥವಾ ನಮ್ಮ ಜೊತೆಯಲ್ಲಿ ಯಾರಾದರೂ ಒಬ್ಬ ಸಾಧ್ವಿ, ವಿವೇಕಿ, ಜ್ಞಾನಿ, ಸಿದ್ಧರು ಇವರು ಯಾರೇ ಸಹ ನಮ್ಮ ಜೊತೆಗಿದ್ದಾಗ ಮನಸ್ಸಿನಲ್ಲಿ ಒಂದು ಬಗೆಯ ಪವಿತ್ರತೆ, ಒಂದು ಬಗೆಯ ಜ್ಞಾನ, ಒಂದು ಬಗೆಯ ಸಾತ್ವಿಕತೆ ಉಂಟಾಗುವಂಥದ್ದು ಸಹಜ. ಇವೆಲ್ಲವುದರ ಕಾರಕತ್ವ ಗುರುವಿನ ಅಧೀನದಲ್ಲಿಯೇ ಬರುತ್ತವೆ. ಒಬ್ಬ ಯೋಗ್ಯ ಗುರು ನೀಡಿದಂತಹ ನಿಯಮಗಳನ್ನ ಪಾಲಿಸುವವರೂ ಸಹ ಗುರುವಿನ ಕಾರಕತ್ವದಲ್ಲಿಯೇ ಬರ್ತಾರೆ. ಆದ್ದರಿಂದ ನಿಯಮಗಳನ್ನ ಅಚ್ಚುಕಟ್ಟಾಗಿ ಪಾಲಿಸುವಂಥದ್ದು, ನೀತಿಗಳನ್ನ ಅಚ್ಚುಕಟ್ಟಾಗಿ ಪಾಲಿಸುವಂಥದ್ದು ಇವೆಲ್ಲವೂ ಸಹ ಬೃಹಸ್ಪತಿಗಳ ಅಧೀನದಲ್ಲಿಯೇ ಬರುತ್ತವೆ. ಒಬ್ಬ ಯೋಗ್ಯ ಗುರುವಿಗೆ ಸಮಾಜದ ಪ್ರತಿಯೊಂದು ಧರ್ಮದ ಬಗ್ಗೆ ಸಾಕಷ್ಟು ಜವಾಬ್ದಾರಿಗಳಿರುತ್ತೆ. ಧರ್ಮ ಗುರುಗಳಿಗೆ ಸಮಾಜದಲ್ಲಿ ಧಾರ್ಮಿಕತೆಯನ್ನ, ಜಾಗೃತಿಯನ್ನ ಮೂಡಿಸುವಂಥದ್ದು ಅವರ ಕರ್ತವ್ಯವಾಗಿರುತ್ತೆ. ಧಾರ್ಮಿಕತೆ, ಧಾರ್ಮಿಕ ಗ್ರಂಥ, ಧಾರ್ಮಿಕ ವಿಷಯಗಳು, ಧಾರ್ಮಿಕ ಚಟುವಟಿಕೆಗಳು, ಧಾರ್ಮಿಕ ಕ್ಷೇತ್ರಗಳು ಹಾಗೂ ದೇವಾಲಯಗಳು. ಏಕೆಂದ್ರೆ ದೇವಾಲಯಗಳಲ್ಲಿ ಸದಾ ಧಾರ್ಮಿಕ ಚಟುವಟಿಕೆಗಳನ್ನೇ ನಾವು ಆಚರಿಸ್ತೇವೆ. ಇವೆಲ್ಲವುದರ ಕಾರಕತ್ವ ಗುರುಗಳ ಅಧೀನದಲ್ಲಿಯೇ ಬರುತ್ತವೆ. ಈ ಎಲ್ಲ ಅಂಶಗಳನ್ನ ನಾವು ಗುರುಗಳಿಂದನೇ ಕಾಣ್ತೇವೆ. ಅದಲ್ಲದೆ ಹಳದಿ ಬಣ್ಣದ ಮೇಲೆ ಗುರುಗಳಿಗೆ ವಿಶೇಷವಾದ ಅಧಿಕಾರವಿರುತ್ತೆ. ಹಳದಿ ಬಣ್ಣದ ಯಾವುದೇ ವಸ್ತ್ರಗಳಾಗಿರಬಹುದು, ವಸ್ತುಗಳಾಗಿರಬಹುದು, ಖಾದ್ಯ ಪದಾರ್ಥಗಳಾಗಿರಬಹುದು, ಉದಾಹರಣೆಗೆ ಕಡಲೆಬೇಳೆ ಆಗಿರಬಹುದು, ಅರಿಶಿಣ ಆಗಿರಬಹುದು, ಇವೆಲ್ಲವೂ ಸಹ ಗುರುವಿನ ಅಧೀನದಲ್ಲಿಯೇ ಬರುವಂಥದ್ದು. ಚಂದನ, ಕೇಸರಿ ಇವೂ ಸಹ ಗುರುವಿನ ಅಧೀನದಲ್ಲಿಯೇ ಬರುತ್ತವೆ. ನೀಲಮಣಿ ಅನ್ನೋದು ಬೃಹಸ್ಪತಿ ದೇವರ ರತ್ನವಾಗಿರುತ್ತೆ. ಅಣ್ಣನ ಕಾರಕ ಸಹ ಬೃಹಸ್ಪತಿ ಆಗಿರ್ತಾನೆ. ಒಬ್ಬ ಯೋಗ್ಯ ಅಣ್ಣ ಕೂಡ ನಮಗೆ ಒಬ್ಬ ಉತ್ತಮ ಸಲಹೆಗಾರನಾಗಿರ್ತಾನೆ. ಆದ ಕಾರಣ ಅಣ್ಣನೂ ಸಹ ನಮಗೆ ಉತ್ತಮ ಸಲಹೆಗಳನ್ನ
ಮಾರ್ಗದರ್ಶನಗಳನ್ನ ನೀಡಿ ನಮ್ಮನ್ನ ಯೋಗ್ಯವಾದ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗೋದ್ರಿಂದ ಅಣ್ಣನ ಕಾರಕನು ಸಹ ಇಲ್ಲಿ ಬೃಹಸ್ಪತಿಯಾಗಿರ್ತಾನೆ. ಗುರುಗಳು ಅಥವಾ ಬೃಹಸ್ಪತಿಗಳು ಮಹಾವಿಷ್ಣುವಿನ ಭಕ್ತನಾಗಿರ್ತಾರೆ. ಆದ ಕಾರಣ ಮಹಾವಿಷ್ಣು ಹಾಗೂ ಮಹಾವಿಷ್ಣುವಿಗೆ ಸಂಬಂಧಿಸಿದ ದೇವಾಲಯಗಳ ವಿಚಾರಗಳನ್ನ ನಾವು ಬೃಹಸ್ಪತಿಗಳಿಂದಲೂ ಸಹ ತಿಳ್ಕೊಳ್ಬಹುದು. ಈ ಬೃಹಸ್ಪತಿಗಳು ರಾಶಿ ಕುಂಡಲಿಯಲ್ಲಿ ಧನಸ್ಸು ಹಾಗೂ ಮೀನ ರಾಶಿಯ ಅಧಿಪತಿಗಳಾಗಿರ್ತಾರೆ. ಕಾಲಪುರುಷನ ಕುಂಡಲಿಯಲ್ಲಿ ಧನಸ್ಸು 9ನೇ ಸಂಖ್ಯೆ ಹಾಗೂ ಮೀನ ರಾಶಿ ಅನ್ನೋದು 12ನೇ ಸಂಖ್ಯೆ. ಆದುದರಿಂದ 9ನೇ ಮನೆಯಿಂದ ನಾವು ನ್ಯಾಯಾಲಯ, ಕಾನೂನು ಹಾಗೂ ಇವುಗಳಿಗೆ ಸಂಬಂಧಿಸಿದಂತಹ ಶಿಕ್ಷಣವನ್ನ ನಾವು ಕಾಣ್ತೇವೆ. ಆದ ಕಾರಣ ನ್ಯಾಯಾಲಯ, ಕಾನೂನು, ಶಿಕ್ಷಣದ ಕಾರಕತ್ವವನ್ನ ನಾವು ಗುರುವಿನಿಂದ ಕಾಣಬಹುದು. ಇವೆಲ್ಲವುದರ ಕಾರಕ ಗುರುವಾಗಿರ್ತಾನೆ. ಅದಲ್ಲದೆ 9ನೇ ಮನೆ ಜಾತಕನ ಭಾಗ್ಯದ ವಿಷಯವನ್ನು ಸಹ ತಿಳಿಸುತ್ತೆ. ಗುರು ಭಾಗ್ಯದ ಕಾರಕನಾಗಿರ್ತಾನೆ. ಯಾವುದೇ ಒಬ್ಬ ಗುರುವಿನ ಆಶ್ರಮದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಾವು 12ನೇ ಮನೆಯಿಂದ ಕಾಣ್ತೇವೆ. ಆದ್ದರಿಂದ ಗುರುಗಳ ಆಶ್ರಮದ ವಿಚಾರವನ್ನು ಸಹ ನಾವು ಗುರುಗಳಿಂದ ಕಾಣ್ತೇವೆ. ಆ ಗುರುಗಳ ಆಶ್ರಮದ ಮೇಲೂ ಸಹ ಗುರುಗಳ ವಿಶೇಷವಾದ ಅಧಿಪತ್ಯ ಇರುತ್ತೆ, ಅಧಿಕಾರವಿರುತ್ತೆ. ಸೂರ್ಯ, ಚಂದ್ರ, ಮಂಗಳರನ್ನ ಗುರು ಮಿತ್ರರಂತೆ ಕಾಣ್ತಾರೆ. ಬುಧ ಹಾಗೂ ಶುಕ್ರರನ್ನ ಶತ್ರುಗಳಂತೆ ಕಾಣ್ತಾರೆ. ಏಕೆ ಅಂದ್ರೆ ಒಬ್ಬ ಯೋಗ್ಯ ಗುರುಗಳ ಮುಂದೆ ಅತಿಯಾದ ಚತುರತೆ ಹಾಗೂ ಭೋಗ ವಿಲಾಸಗಳು ಕೆಲಸಕ್ಕೆ ಬರುವುದಿಲ್ಲ. ಆದ ಕಾರಣ ಬುಧ ಹಾಗೂ ಶುಕ್ರರಿಬ್ಬರೂ ಸಹ ಗುರುಗಳಿಗೆ ಶತ್ರುಗಳಾಗಿರ್ತಾರೆ. ಶನಿಯನ್ನ ಗುರು ಸಮಾನರಾಗಿ ಕಾಣ್ತಾರೆ. ಧ್ಯಾನ, ಮನೋವಿಜ್ಞಾನ, ಧರ್ಮಶಾಸ್ತ್ರ, ಜ್ಯೋತಿಷ್ಯ, ಮಂತ್ರ ಉಪಾಸನೆ, ಸಾತ್ವಿಕತೆ, ಧನ ಹಾಗೂ ಬೊಜ್ಜು ಇವೆಲ್ಲವುದರ ಕಾರಕ ಗುರುವಾಗಿರ್ತಾರೆ. ಸ್ತ್ರೀ ಜಾತಕದಲ್ಲಿ ಗುರು ಪತಿಯ ಕಾರಕನಾಗಿರ್ತಾನೆ. ಯಾವುದೇ ಒಂದು ಸ್ತ್ರೀ ಕುಂಡಲಿಯಲ್ಲಿ, ಸ್ತ್ರೀ ಜಾತಕದಲ್ಲಿ ನಾವು ಪತಿಯ ವಿಚಾರವನ್ನ ಗುರುಗಳಿಂದ ಕಾಣ್ತೇವೆ. ಇವಿಷ್ಟು ಗುರುವಿನ ಕಾರಕ ತತ್ವಗಳಿಗೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿ. ಧನ್ಯವಾದಗಳು.